ಒಂದು ಮದುವೆ ಮಾಡಬೇಕಾದ್ರೆ ನಾವು ಅದು ಫೋಟೋದಲ್ಲಿ ಎಷ್ಟು ಚೆನ್ನಾಗಿ ಬರ್ತಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇರ್ತೀವಿ. ಬರೀ ಆಲ್ಬಮ್ ನೋಡ್ತೀವಿ, DVD ಪ್ಲೇಯರ್ ಹಾಕ್ಕೊಂಡು ನೋಡ್ತೀವಿ ಅಲ್ವಾ. ನಮಸ್ಕಾರ ನನ್ನ ವಿದೇಶಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ಮದುವೆಯಲ್ಲಿ ಎಷ್ಟು ಜನ ಕೆಲಸ ಮಾಡಿ, ಎಲ್ರದ್ದು ಅವ್ರವ್ರದ್ದೇ ಆಗಿರೋದು ಕೆಲಸ ಇರುತ್ತೆ. ಎಲ್ಲರೂ ಕೆಲಸ ಮಾಡಿದ್ರೇ ಅದಕ್ಕೊಂದು ಮದುವೆ ಮನೆಗೆ ಕಳೆ ಬರೋದು. ಒಂದು ಹೂವಿನ ಡೆಕೋರೇಷನ್ ಆಗಲಿ, ನಾನು ಇವಾಗ ಪ್ರತಿಯೊಂದು ತೋರಿಸ್ತೀನಿ. ಎಲ್ರದ್ದು ಕೆಲಸ ಇರುತ್ತೆ, ಎಲ್ಲರೂ ಅವ್ರವ್ರದ್ದಾಗಿರೋದು ಕೆಲಸ ಇರುತ್ತೆ. ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಅಂದರೆ, ಫಸ್ಟು ನೋಡಿ, ಇವಾಗ ಕ್ಲೀನು, ಫಸ್ಟು ಬೆಳಗ್ಗೆ ಒಂದು ಮದುವೆ ಆಯಿತು, ಆ ಮದುವೆದ್ದು ಕ್ಲೀನ್ ಮಾಡಿದ್ರು ನೋಡಿ. ಈ ಥರ ಅಲಂಕಾರ ಮಾಡಿದ್ದಾರೆ ಶಿವನ ಪಾರ್ವತಿದ್ದು, ತುಂಬ ಚೆನ್ನಾಗಿದೆ ಅಲ್ವಾ. ಸರಿ, ನೋಡಿ ನಾವು ಮದುವೆ ಹಾಲಿಗೆ ಬಂದ್ವು. ಇವಾಗ ಒಂದು ಮದುವೆ ಬೇರೆಯವ್ರದ್ದು ಆಗಿತ್ತು, ನಮಗಿನ್ನೂ ಛತ್ರ ಖಾಲಿ ಮಾಡಿಕೊಟ್ಟಿಲ್ಲ ಅವರು. ಪಾಪ ಎಷ್ಟು ನಾವು ಒಂದು ಮದುವೆ ಮಾಡಿಬಿಡ್ತೀವಿ, ಆ ಮದುವೆಲಿ ಎಷ್ಟು ಖರ್ಚು ಮಾಡಿರ್ತೀವಿ, ಆಮೇಲೆ ನೋಡಿ ಎಲ್ಲ ವೇಸ್ಟ್. ಪಾಪ ಅವರೆಷ್ಟು ಕೆಲಸ ಮಾಡ್ತಿದ್ದಾರೆ, ಪಾಪ ಎಲ್ಲ ಏಜ್ ಆಗಿರೋರು. ನನಗಂತೂ ಥರ ಬೇಜಾರಾಯಿತು. ಹಂಗೆ ಎಷ್ಟು ಕೆಲಸ ಇರುತ್ತೆ, ಆಮೇಲೆಲ್ಲ ವೇಸ್ಟು. ಆ ಡೆಕೋರೇಷನ್ನು ಅದು ಇದು ಅಂತ ಮಾಡ್ತಾರೆ, ಎಷ್ಟು ವೇಸ್ಟು, ದುಡ್ಡು ವೇಸ್ಟು. ನನ್ನ ಅನಿಸಿಕೆ ಇದು, ಬೇರೆ ಯಾರು ತಪ್ಪಾಗಿ ತಿಳ್ಕೊಬೇಡಿ. ನೋಡಿ ಆ ಹೂವು ಎಲ್ಲ ಡೆಕೋರೇಷನ್ ಮಾಡಿದ್ರು, ಹೂವು ಎಷ್ಟು ಬಾಡೋಯ್ತು, ಬಿಸಾಕಿದ್ರು. ಆಮೇಲೆ ನೋಡಿ ಆ ಬಾಟ್ಲುಗಳು, ಪಾಪ ಎಷ್ಟು ಅವಾಗಿದ 1 ಅವರಿಂದ ಕೆಲಸ ಮಾಡಿ. ನಾವು 4:15ಗೆ ರಾವ್ಕಾಲ, ಆಮೇಲೆ ರಾವ್ಕಾಲ ಆದಮೇಲೆ ಬರಬಾರ್ದು ಅಂತ ಹೇಳಿ 3:30ಗೆ ಬಂದ್ವು ನಾವು. ಇನ್ನೂ ಬೇರೆ ಮದುವೆ ಆಗಿತ್ತಲ್ಲ ಬೆಳಗ್ಗೆ, ಅದು ಕ್ಲೀನ್ ಮಾಡ್ತಾನೇ ಇದ್ದಾರೆ. ದೊಡ್ಡ ಚೌಟ್ರಿ ಇದು ಮಳವಳ್ಳಿಲಿ ನೋಡಿ, ಏನೋ ಮದನ್ ಮೋಹನ್ ಕಲ್ಯಾಣ ಮಂಟಪ ಅಂತ ಹೇಳಿ ಮಾಡಬೇಕು. ಸಿಂಪಲಾಗಿ ಮಾಡಿಕೊಂಡ್ರೆ ಇದೆಲ್ಲ ದುಡ್ಡು ಉಳಿಯುತ್ತಲ್ವ. ಇವಾಗಂತೂ ಎಷ್ಟು ದುಡ್ಡು ಪ್ರಾಮುಖ್ಯತೆ ಇದೆ ಅಂದರೆ, 10 ರೂಪಾಯಿಗೂ ಕಷ್ಟಪಡಬೇಕು. ಎಲ್ಲರೂ ಕೆಲಸ ಸಿಗ್ತಾಯಿಲ್ಲ ನಮಗೆ ಅಂತಾರೆ. ಎಲ್ಲ ಓದಿದ್ದಾರೆ, BE ಓದಿದ್ದಾರೆ, ಏನೇನೋ ತುಂಬ ಜಾಸ್ತಿ ಓದಿರ್ತಾರೆ ಮಕ್ಕಳೆಲ್ಲ. ಕೆಲಸ ಸಿಗ್ತಿಲ್ಲ ಅಂತ. ಈ ಥರ ಎಲ್ಲ ದುಂದು ವೆಚ್ಚ ಮಾಡಬಾರ್ದಲ್ವ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ, ಯಾರೂ ಬೇಡಿ ಏನಪ್ಪ ಇವಳಿಗೆ ಹೇಳ್ತಾ ಇದ್ದಾಳೆ ಅಂತ ಬೇಜಾರು ಮಾಡ್ಕೊಬೇಡಿ. ದುಂದು ವೆಚ್ಚ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ, ಇನ್ನೇನಿಲ್ಲ. ನೋಡಿ ಬಳೆ ಮಲ್ಲಾರವ್ರು ಬಂದರು ನೋಡಿ. ಆಮೇಲೆ ಇದು ಡೆಕೋರೇಷನ್ ಮಾಡಿದ್ರು. ಈಗ ರಿಸೆಪ್ಷನ್ ಇರೋದು, ಈ ಡೆಕೋರೇಷನ್ ಮಾಡಿದ್ರು. ಒಂದು 4-5 ಜನ ಸೇರಿಕೊಂಡು ಇದನ್ನೆಲ್ಲ ಹಾಗೆ ತಂದು ನಿಲ್ಲಿಸಿ ಎಲ್ಲ ಮಾಡಿದ್ರು. ನೋಡಿ ಇವರು ಜಾಸ್ತಿ ಇದೆಲ್ಲ ಪ್ಲಾಸ್ಟಿಕ್ದು ಸಿಂಪಲಾಗಿ ಮಾಡಿಸಿದ್ದಾರೆ. ನನಗೆ ಖುಷಿ ಆಯಿತು, ಯಾಕಂದರೆ ಪ್ಲಾಸ್ಟಿಕ್ ಆದರೆ ಒಣಗಲ್ಲ. ಇದೆಲ್ಲ ಏನು ಗೊತ್ತಾ, 2 ಅವರ್ ಅಷ್ಟೇ, ರಿಸೆಪ್ಷನ್ ಆದಮೇಲೆ ತೆಗೆದು ಬಿಸಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಹುಡುಗ ತುಂಬ ಯೋಚನೆ ಮಾಡಿದ್ದಾನೆ ಇದು. ಮತ್ತು ನೋಡಿ ಇವಾಗ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಹುಡುಗಿ ಕೂತಿರ್ಬೇಕಾದ್ರೆ ನಮಗೆ ಇಲ್ಲಿ ಫೋಟೋ ತೆಗಿಯೋರು, ಕ್ಯಾಮ್ರಾಮನ್ ಇಲ್ಲಿ ನಿಂತ್ಕೊಳ್ತಾರೆ. ಅದಕ್ಕೆಲ್ಲ ಇವಾಗ ನೋಡಿ ದೊಡ್ಡದಾಗಿ ತೊಗೊಂಡು ಬಂದು ರೆಡಿ ಮಾಡ್ತಾ ಇದ್ದಾರೆ. ಅವರು ಕ್ಯಾಮ್ರಾಮನ್ ಇದ್ರೇ ಅಲ್ವಾ, ಅವ್ರಿಗೊಂದು ದೊಡ್ಡ ನಮಸ್ಕಾರ ಹೇಳಬೇಕು. ಇದನ್ನು ಡೆಕೋರೇಷನ್ ಮಾಡಿದವ್ರಿಗೆ ಫಸ್ಟಿಗೆ ಇದೆಲ್ಲ ಕ್ಲೀನ್ ಮಾಡಿದ್ರು ನೋಡಿ. ಹೆಂಗಸರು 4 ಜನ ಸೇರಿಕೊಂಡು ಕ್ಲೀನ್ ಮಾಡಿದ್ರಲ್ಲ, ಅವ್ರಿಗೆ ಫಸ್ಟು ನಾವು ಥ್ಯಾಂಕ್ಸ್ ಹೇಳಬೇಕು. ಒಬ್ರೊಬ್ರು ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ್ರೇ ಒಂದು ಮದುವೆ ಮನೆಗೆ ಕಳೆ ಬರೋದು. ಕಸ ಗುಡಿಸೋರಿಂದ ಹಿಡಿದು ನೋಡಿ, ಇದು ತುಂಬ ಸೆಕೆ ಇದೆ ಅಂತ ಹೇಳಿ ಕೂಲರ್ಗೆ ಒಬ್ಬರು ನೀರು ಹಾಕ್ಬಿಟ್ಟು ಹೋದ್ರು. ಪ್ರತಿಯೊಂದು ನಾನು ಹೇಳ್ತೀನಲ್ಲ, ಸುಮ್ಮನೆ ಮದುವೆ ಆಗಲ್ಲ. ಅಡುಗೆಯವರಿಂದ ಹಿಡಿದು ಅಡುಗೆಯವ್ರದ್ದು ತೋರಿಸ್ತೀನಿ ನಾನಿವಾಗ ಏನೇನು ಅಡುಗೆ ಮಾಡ್ತಾ ಇದ್ದಾರೆ ಅಂತ. ಕ್ಯಾಮ್ರಾಮ್ಯಾನವರು ಅವ್ರದ್ದೆಲ್ಲ ಸ್ಟ್ಯಾಂಡು ಪ್ರತಿಯೊಂದು ರೆಡಿ ಮಾಡ್ಕೊಳ್ತಾ ಇದ್ದಾರೆ.
ನೋಡಿ. ಆಮೇಲೆ ಎಲ್ಲದಕ್ಕೂ ಕಳೆ ಬರೋದು ಅಲ್ವಾ. ನೋಡಿ ಎಷ್ಟು ಅದು ಲೈಟ್ ಹಾಕೋದಕ್ಕೋಸ್ಕರ ಎಷ್ಟು ಛತ್ರಿಗಳು ರೆಡಿ ಮಾಡ್ಕೊಂಡಿದ್ದಾರೆ. 1 2 3 4 ಈ ಬ್ಯಾಗು ಸ್ಟ್ಯಾಂಡ್ಗಳು. ನಮ್ಮ ಹತ್ರನೂ ಇದು, ನಮ್ಮ ಹತ್ರ ಇಷ್ಟು ದೊಡ್ಡ ಸ್ಟ್ಯಾಂಡ್ ಇರೋಲ್ಲ, ಇವ್ರ ಹತ್ರ ಚಿಕ್ಕದಿದೆ, ಇವ್ರದ್ದು ದೊಡ್ಡದಿದೆ. ಕ್ಯಾಮ್ರಾಗಳು ಪ್ರತಿಯೊಂದು ನೋಡಿ ಎಷ್ಟು ನಾವು ಹೇಳ್ತೀವಿ ಮದುವೆ ಅಂತ. ಮದುವೆ ಮಾಡಿದವ್ರಿಗೆ ಗೊತ್ತು ಅದು ಏನು ಕಷ್ಟ ಏನು ಅಂತ ಹೇಳಿ. ಸುಮ್ಮನೆ ನಾವು ಹೋಗಿಕೊಂಡು ಚೆನ್ನಾಗಿರಲಿಲ್ಲಪ್ಪ, ಊಟ ಚೆನ್ನಾಗಿರಲಿಲ್ಲ, ತಿಂಡಿ ಚೆನ್ನಾಗಿರಲಿಲ್ಲ ಅಂತ ಹೇಳ್ತೀವಿ. ಶೂಟ್ ಮಾಡಿಸ್ಕೊಂಡು ನಮ್ಮ ಹುಡುಗ ಬರ್ತಾ ಇದ್ದಾನೆ. ಇಲ್ಲೆಲ್ಲ ಈ ಥರ ಚೇರ್ ಹಾಕಿ ತುಂಬ ಜನ ಬಂದರೆ ಅಂತ ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ. ನಾನು ಅಡುಗೆಯವ್ರನ್ನ ತೋರಿಸ್ತೀನಿ ಈಗ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಲ್ವಾ. ಇದು ಸ್ಟೋರ್ ರೂಮು, ಏನು ಎಕ್ಸ್ಟ್ರಾ ಇರುತ್ತೆ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕಿಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಜಾಮೂನ್ ಮಾಡಿಟ್ಟಿದ್ದಾರೆ, ಜಾಮೂನ್ ಮಾಡಿಟ್ಟಿದ್ದಾರೆ. ಜಾಮೂನು ಉಂಡೆ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ದೋಸೆ ಮಾಡೋಕ್ಕಾಗಲೇ ಬಿಸಿ ಆಗಿದೆ, ಹೆಂಚು ದೋಸೆ ಮಾಡ್ತಿದ್ದಾರೆ ನೋಡಿ, ಮಾಡಿಟ್ಟಿದ್ದಾರೆ ನೋಡಿ. ಹಿಂಗೆ ಇಲ್ಲಿ ಇಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಹೀಗೆ ಬೇಡ, ಅದು ದೋಸೆ ತೆಗೆಯೋದಲ್ಲಿದೆ ನೋಡಿ. ಹೀಗೆ ನಾನೇ ಹಾಕ್ತಾಯಿದ್ದೀನಿ ನೋಡಿ. ಅವರು ಹಾಕೋಷ್ಟೆಲ್ಲ ಬರಲ್ಲ, ಹೆಂಚು ಕಾದು ಎಲ್ಲ ಕಾದೋಗಿದೆ. ಇಲ್ಲ ಸುಮ್ಮನೆ ಅಣ್ಣ, ನಮಗೂ ಹಾಕಕ್ಕೆ ಬರುತ್ತಾ ನೋಡೋಣ ಅಂತ. ನೀರು ಹೊಡಿಬೇಕಾ? ಓ ನೋಡಿ, ಅದು ಮೆಥಡ್ ಇರುತ್ತೆ ನೋಡಿ. ನೀರು ಹೊಡಿಬೇಕಂತೆ, ಇದ್ದೀರ ಕಚ್ಕೊಳ್ಳುತ್ತೆ. ನೀರು ಹೊಡೆದ್ರೇ ಅದು ಬರೋದಂತೆ, ನಮಗೆ ಗೊತ್ತಿಲ್ಲಲ್ಲ ನೋಡಿ. ತುಪ್ಪ ಎಣ್ಣೆನಣ್ಣ? ಹಾಂ ಬಂತಣ್ಣ, ಪರವಾಗಿಲ್ಲ. ನೀರು ಹೊಡೆದ್ರೆ ಕ್ಲೀನಾಗಿ ಬರುತ್ತಂತೆ. ಅದು ಕಾದೋಗಿದೆಯಲ್ಲ, ನೀರು ಹೊಡೆದ್ರೆ ಆ ಕಲರ್ ಬಂದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಮಾಡಿದ ದೋಸೆ ಹೇಗಿದೆ ನೋಡಿ, ಹೇಗಿದೆ. ಅದು ನಮ್ಗೆ ಗೊತ್ತಿಲ್ವಲ್ಲ ಅಣ್ಣ ನೀರು ಹೊಡಿಬೇಕು ಅಂತೇಳಿ. ಹೌದು, ಹಾಂ ಸರಿ ಅಣ್ಣ. ಹ್ಞೂ ನೋಡಿ, ಆ ಥರ ನೀರು ಹೊಡೆದ್ಬಿಟ್ಟು. ಹೊಸ ಪರ್ಕೆನೇ ಅಲ್ವಾ ಅಣ್ಣ ಅದು? ಹಾಂ ನೋಡಿ ಎಷ್ಟು ಚೆನ್ನಾಗಿ ಮಾಡೋದು. ಚೆನ್ನಾಗಿ ಇದರಲ್ಲಿ ರೋಸ್ಟ್ ಬೇಕಾದ್ರೂ ಮಾಡ್ಬೋದು. ಆನಿ ಚಿಲ್ಲಿ ಏನು ಮಸಾಲೆ ಮಾಡ್ಬೋದು, ಓಪನ್ ಬಟ್ಟೆ ಮಸಾಲೆ ಮಾಡ್ಬೋದು. ನಾನು ಒಂದು 18-20 ಥರ ಮಾಡ್ಬೋದು. 20 ಥರ ಆ ಹಿಟ್ಟಲ್ಲೇ 20 ಥರ ಮಾಡ್ಬೋದು. ಸೆಟ್ ದೋಸೆ ಒಂದು ಬಿಟ್ಟು ಇನ್ಯಾವ್ದಾರ ಮಾಡ್ಬೋದು. ಸೆಟ್ ದೋಸೆ ಒಂದು ಬಿಟ್ಟು ಎಲ್ಲ ಮಾಡ್ಬೋದು. ನಾವೇನು ಮಾಡ್ತೀವಿ, ಎಲ್ಲ ನೆನೆಸ್ಬಿಟ್ಟು ರುಬ್ಬುತ್ತೀವಿ. ಅದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ರೆ ಗರಿ ಬರ್ತಾವೆ. ಅಕ್ಕಿ ಹಿಟ್ಟು ಸ್ವಲ್ಪ ಮೈದಾ ಹಾಕಿದ್ರೆ ಗರಿ ಬರುತ್ತೆ. ಗರಿ ಬಂದಾಗ ತಿನ್ನಕ್ಕೆ ಟೇಸ್ಟ್ ಆಗಿರುತ್ತೆ. ಸರಿ ಅಣ್ಣ. ನೋಡಿ ನಮ್ಮ ಅಣ್ಣ ಜಾಮೂನ್ ತೊಗೊಂಡು ಬಂದರು. ಅಣ್ಣ ಒಂದು ಸ್ವಲ್ಪ ಸಾಕೋಣ, ಬಿಸಿ ಇದ್ರೆ ತಿನ್ನೋಕೆ ಕಷ್ಟ ಅಣ್ಣ, ತುಂಬ ಬಿಸಿ ಇದೆ. ನಾನು ದೋಸೆ ಹಾಕ್ದೆ ಅಣ್ಣ, ಅದು ನೀರು ಹೊಡಿಬೇಕಂತೆ, ನನಗೆ ಗೊತ್ತಿಲ್ಲ. ಜಾಮೂನ್ ತೊಗೊಂಡು ನೋಡಿ. ಇದು ಊಟದ ಹಾಲು, ಅಲ್ಲೆಲ್ಲ ತರಕಾರಿ ನಾಳೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ದೊಡ್ಡದಿದೆ ನೋಡಿ. ಯಾಕಂದರೆ ಹಳ್ಳಿ ಕಡೆ ಮದುವೆ ಅಂದರೆ ತುಂಬ ಜನ ಬಂದುಬಿಡ್ತಾರೆ. ಸಿಟಿಲೇ ಏನು ಮಾಡ್ತಾರೆ, ಅಯ್ಯೋ ಹೋದ್ರಾಯ್ತು ಬಿಟ್ಟರಾಯ್ತು ಯಾರು ಹೋಗೋದು ಅಂತಾರೆ. ಹಳ್ಳಿ ಕಡೆ ಅಂದರೆ ಹಂಗೆ ಮಾಡಲ್ಲ, ಪ್ರೀತಿ ವಿಶ್ವಾಸದಿಂದ ತುಂಬ ಜನ ಬರ್ತಾರೆ. ಸಿಟಿಲಾದರೆ ಅಯ್ಯೋ ನೀನು ಹೋಗು, ನಾನು ಮನೇಲಿರ್ತೀನಿ, ನಾನಿರ್ತೀನಿ ನೀನು ಹೋಗು, ಈ ಥರ ಮಾಡ್ತಾರೆ. ಹಳ್ಳಿಲಂದರೆ ಚೆನ್ನಾಗಿ ಬರ್ತಾರೆ, ತುಂಬ ಜನ ಬರ್ತಾರೆ. ನೋಡಿದ್ರಲ್ಲ ಎಷ್ಟು ಒಂದು ಮದುವೆ ಮಾಡಬೇಕಾದ್ರೆ ಎಷ್ಟು ಶ್ರಮ ಇರುತ್ತೆ, ಎಷ್ಟು ಖರ್ಚಿರುತ್ತೆ. ಆ ಮದುವೆ ಗಂಡಿನ ಮನೆಯವರೇ ಮಾಡಿರ್ಬೋದು, ಹೆಣ್ಣಿನ ಮನೆಯವರೇ ಮಾಡ್ಬೋದು. ಆದರೆ ದುಡ್ಡು ಹೊಂಚ್ಕೊಬೇಕಾದ್ರೆ ಇವಾಗ ಇವ್ರಿಗೇನಿಲ್ಲ ಅಂದರೂ ಒಂದು 20 ಲಕ್ಷ ಖರ್ಚಾಗ್ತಿದೆ ಮದುವೆಗೆ. ಹಾಗೆ ಎಲ್ರದ್ದು ಶ್ರಮ ಇರುತ್ತೆ. ಒಂದು ಕಸ ಗುಡಿಸೋರಿಂದ ಹಿಡಿದು ಫೋಟೋ ಹೊಡೆದೋರ್ದು,
ಅಡುಗೆಯವರು, ನೆಂಟರು, ಮದುವೆ ಮಾಡಿದ್ಮೇಲೆ ನೆಂಟರು ಸಂಬಂಧಿಕರು ಫ್ರೆಂಡ್ಸ್ಗಳು ಬರಲೇಬೇಕು. ಬರಲಿಲ್ಲ ಅಂದರೆ ಮಾಡಿದ ಅಡುಗೆ ಎಲ್ಲ ವೇಸ್ಟು ಅಲ್ವಾ. ಹಾಗಾಗಿ ನಾನೊಂದು ಸಣ್ಣದಾಗಿ ಹೇಳೋದು, ಯಾರೇ ಒಂದು ಏನಾದರೂ ಫಂಕ್ಷನ್ ಮಾಡ್ಕರಿದ್ರೆ ಖಂಡಿತ ಪ್ರೀತಿಯಿಂದ ಹೋಗಿ ನಮ್ಮ ಕೈಲಿ ಏನಾಗುತ್ತೆ ಒಂದು ಮುಯಿ ಕೊಡೋದು. ನಮ್ಮೂರ ಕಡೆ ಎಲ್ಲ ಏನು ಗೊತ್ತಾ, ಮುಯಿ ಇರಲ್ಲ, ಆಶೀರ್ವಾದವೇ ಉಡುಗೊರೆ ಅಂತ ಹಾಕ್ಸಿರ್ತಾರೆ. ಆದರೆ ನಮ್ಮ ಇಲ್ಲಿ ಬೆಂಗಳೂರು ಈ ಕಡೆ ಎಲ್ಲ ಮುಯಿ ಇರುತ್ತೆ. ನಿಮ್ಗೇನು ಕೊಡೋಕ್ಕೆ ಸಾಧ್ಯನೋ, ಚಿನ್ನ ಬೆಳ್ಳಿ ಅಂತೂ ಯಾರಿಗೂ ಇವಾಗ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಆ ರೇಟ್ ಆಗೋಗಿದೆ. ನಿಮ್ಗೇನು ಕೊಡೋಕ್ಕೆ ಸಾಧ್ಯನೋ ಕೊಟ್ಬಿಟ್ಟು ಒಂದು ಆಶೀರ್ವಾದ ಮಾಡಿ ಹೋದರೆ ಅವರು ಅಷ್ಟು ಖರ್ಚು ಮಾಡಿ. ಇವತ್ತು ಏನಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮಧ್ಯಾಹ್ನ ನಾವು ಬರೋಕ್ಕಿಂತ ಮುಂಚೆ ಬೇರೆ ಮದುವೆ ಆಯಿತು. ಅವರು 3000 ಜನಕ್ಕೆ ಅಡುಗೆ ಮಾಡಿಸಿದ್ರಂತೆ. 3000 ಜನಕ್ಕೆ ಅಡುಗೆ ಮಾಡಿಸಿದ್ರೆ 1000 ಜನನೂ ಬರಲಿಲ್ವಂತೆ. 2000 ಜನ ಊಟ ತೊಗೊಂಡೋಗಿ ಅನಾಥಾಶ್ರಮಕ್ಕೆಲ್ಲ ಕೊಟ್ರಂತೆ. ಅದು ಏನು 3 ಗಂಟೆವರೆಗೂ ತೊಗೊಂಡೋಗಿ ಕೊಡಲ್ಲ, 3 ಗಂಟೆ ಆದಮೇಲೆ ತೊಗೊಂಡೋಗಿ ಕೊಡ್ತಾರೆ. ಅದು ಸರಿ ಆಗಲ್ಲ ಅಲ್ವಾ. ಯಾರಿಗೇ ಆಗಲಿ ಊಟದ ಟೈಮಿಗೆ ಕೊಟ್ಬಿಡ್ಬೇಕು. ಊಟ ಆದಮೇಲೆ ಟೈಮ್ ಮೀರೋದ್ಮೇಲೆ ಅದು ಊಟ ಕೊಟ್ಟರೆ ಏನು ಪ್ರಯೋಜನ ಅಲ್ವಾ. ಅದಕ್ಕೋಸ್ಕರ ನಾನು ಹೇಳೋದು, ನಿಮ್ಮನ್ನು ಕರೆದಿದ್ದಾರ, ಅವರು ಲೆಕ್ಕ ಇಟ್ಕೊಂಡಿರ್ತಾರೆ. ಇವಾಗ ನಂದಿನಿ ಮನೆಯಿಂದ ನಂದಿನಿ ಬರ್ತಾಳೆ ಅಂತ ನಾನು ಹೋಗದೇ ಇದ್ದರೆ ಅದು ಒಬ್ರದ್ದು ಊಟ ಮಿಕ್ಕೋಗುತ್ತಲ್ವ. ಹಾಗಾಗಿ ಯಾರಾದರೂ ಒಂದು ಫಂಕ್ಷನಿಗೆ ಕರೆದ್ರೆ ಇಷ್ಟು ಕಷ್ಟಪಟ್ಟಿರ್ತಾರೆ. ಇನ್ನೂ ನೋಡಿ ಅವ್ರು ಜೋಡಿಸ್ತಾನೇ ಇದ್ದಾರೆ. ನಾನು ಅಷ್ಟೆಲ್ಲ ವೀಡಿಯೋ ಮಾಡಿಕೊಂಡು ದೋಸೆ ತಿಂದ್ಕೊಂಡು ಎಲ್ಲ ಬಂದ್ರೂ ನೋಡಿ ವೀಡಿಯೋ ಮಾಡ್ತಾನೇ ಅದು ರೆಡಿ ಮಾಡ್ತಾನೇ ಇದ್ದಾರೆ. ಹಾಗಾಗಿ ನಾನು ಹೇಳೋದು, ಯಾರಾದರೂ ನಿಮ್ಮ ಒಂದು ಮದುವೆ ಕರೆದ್ರು ಅಂದರೆ ಖಂಡಿತ ಪ್ರೀತಿಯಿಂದ ಹೋಗಿ ನಿಮ್ಮ ಕೈಯಲ್ಲಾಗಿದ್ದು ಮುಯಿ ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಆಶೀರ್ವಾದ ಮಾಡಿ ಬನ್ನಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿಗೆ ಈ ಪುಟ್ಟ ವಿಡಿಯೋ ಎಲ್ರಿಗೂ ಕೃತಜ್ಞತೆ ಹೇಳೋದಕ್ಕಂತ ಮಾಡಿರೋ ವಿಡಿಯೋ ಇದು. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.